ಹಲೋ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮು ಸಮ್ಮು ಕುಕಿಂಗ್ ಚಾನಲ್. ಇವತ್ತು ನಾನು ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಸಬ್ಬಸಿಗೆ ಸೊಪ್ಪಿನ ಉಪ್ಸಾರು ಮಾಡ್ತಾಯಿದ್ದೀನಿ. ನಮ್ಮ ಹಾಸನದ ಶೈಲಿಯ ಗೌಡರ ಅವರೆಕಾಳು ಉಪ್ಸಾರು. ಇದಕ್ಕೆ ಹಾಲು ಬಿಟ್ಟು ಅವರೆಕಾಳು ಉಪ್ಸಾರನ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಹಾಲು ಬಿಡ್ತಾರೆ ಅಂದರೆ ಅವರೆಕಾಳು ತೊಗರಿಕಾಳು ಬಂದಿರೋ ಹಸಿ ಕಾಳು ಸೀಸನ್ನಲ್ಲಿ ಹಾಲು ಬಿಟ್ಟು ಉಪ್ಸಾರನ್ನ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ಇದನ್ನು ತಿನ್ಕೊಂಡು ಬಂದಿರೋದ್ರಿಂದ ನಾನಿಲ್ಲಿ ಅವರೆಕಾಳು ಸೀಸನ್ನಲ್ಲಿ ಫಸ್ಟ್ ಇದನ್ನೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಅವರೆಕಾಳು ಉಪ್ಸಾರು, ಸಬ್ಬಸಿಗೆ ಸೊಪ್ಪು ಅವರೆಕಾಳು ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಈ ರೀತಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮು ಸಮ್ಮು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇವಾಗ ನಾನು ಅವರೆಕಾಳನ್ನ ಬೇಯಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಇಲ್ಲೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಅವರೆಕಾಳು. ಇಲ್ಲಿ ಎಳೆ ಅವರೆಕಾಳು ತೊಗೊಂಡಿದ್ದೀನಿ. ತುಂಬ ಬಲ್ತಿರೋದಾದರೆ ನಾನು ಇದ್ಕಿದ ಬೇಳೆ ಮಾಡ್ಕೋತೀನಿ. ಎಲ್ಲ ಆರಿಸಿ ಹಸಿ ಅವರೆಕಾಳು ಎಳೆದು ತೊಗೊಂಡಿದ್ದೀನಿ. ಆಮೇಲೆ 1 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು, ಮತ್ತು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಗ್ರೀನ್ ಖಾರ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಖಾರ, ಹಸಿ ಕಾಳಿಗೆ ಹಸಿರು ಮೆಣಸಿನ್ಕಾಯಿ ಖಾರ ಚೆನ್ನಾಗಿರುತ್ತೆ ಅಂತ ಟೂತ್ ಪಿಕ್ಕಲ್ಲಿ ಈ ಥರ ನಾನು ಪೋಣಿಸ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಕಾರಣ ಅದು ತೆಗಿವಾಗ ಈಸಿಯಾಗಿರುತ್ತೆ ಅಂತ, ಕಲ್ಕೋದಿಲ್ಲ ಮತ್ತು ಹುಡುಕೋ ಅಂಥದ್ದಿರಲ್ಲ. ಅದಕ್ಕೋಸ್ಕರ ಇಲ್ಲಿ 1 ಟೊಮೊಟೊನು, ನಾಟಿ ಟೊಮೊಟೊನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಓನ್ಲಿ 1 ವಿಸಲ್ ಇದನ್ನು ಕೂಗಿಸ್ಕೊಂಬೇಡ. ಮುಂಚೆ ಎಲ್ಲ ಹುರಿದು ಮಾಡ್ತಾಯಿದ್ರು, ಬೆಂಕಿನಲ್ಲಿ ಸುಟ್ಟು ಮಾಡ್ತಾಯಿದ್ರು. ಆವಾಗ ನನಗೆ ಜ್ಞಾಪನಕ್ಕಿದೆ, ಈ ಥರ ಒಂದು ತೆಂಗಿನ ಗರಿನಲ್ಲಿ ಚುಚ್ಚಿ ಕೆಂಡಕ್ಕೆ ಹಾಕಿ ಸುಟ್ಟು ಮಾಡ್ತಾಯಿದ್ರು. ನಾವಿಲ್ಲಿ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಈ ಥರ ಬೇಯೋದಕ್ಕೆ ಹಾಕಿದ್ದೀನಿ. ಇವಾಗ ಬೆಂದಿದೆ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ನೋಡಿ ಎತ್ತಿಟ್ಕೊಂಬಿಡೋಣ. ಈಗ ಆಲ್ರೆಡಿ ಬೆಂದಿದೆ, 1 ವಿಸಲ್ಗೆ ಬೆಂದ್ಬಿಟ್ಟಿದೆ. ಇವಾಗ ನಾವು ಇದನ್ನು ಸೋದಿಸ್ಕೊಂಡ್ಬಿಡ್ತೀನಿ, ಅಂದರೆ ಬಸ್ಕೊಂಡ್ಬಿಡ್ತೀನಿ. ರಸ ಮತ್ತು ಪಲ್ಯ ಒಗ್ಗರಣೆ ಮಾಡೋದಿದೆ ಅಲ್ಲ, ಅದಕ್ಕೆ ಕೆಲವರು ಸ್ವಲ್ಪ ಕಾಳಿದ್ರೆ ಹಂಗೆ ರಸದಲ್ಲೇ ಬಿಟ್ಟು ಅದಕ್ಕೆ ಎಲ್ಲ ಖಾರ ಹಾಲು ಬಿಟ್ಟು ಎಲ್ಲ ಮಾಡ್ತಾರೆ. ನಾನಿಲ್ಲಿ ಪಲ್ಯನೂ ಮಾಡ್ತೀನಿ. ಮುದ್ದೆಗೆ ನೆಂಚ್ಕೊಳಕ್ಕೂ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೆ ಪಲ್ಯನೂ ಮಾಡಬೇಕು ಅಂತ ಇಲ್ಲಿ ನಾನು ಬಸ್ಕೊಂಡಿದ್ದೀನಿ. ಇವಾಗ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೆ ಬೇಕಾಗಿರೋಂಥದ್ದು 1/2 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಣಸು, ಎರಡನ್ನೂ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇಲ್ಲಿ ತುಂಬ ನಾನು ಹುರಿಯಲ್ಲ, ಲೈಟ್ ಕಡಿಮೆ ಇಟ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ತೀನಿ. ಅದು ರೋಸ್ಟ್ ಜೊತೆಗೆ ನಾವು ಮಿಕ್ಸಿಗೆ ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡೋಣ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋದ್ರಿಂದ ನಾನು ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರೋದಾದರೆ ಸ್ವಲ್ಪ ಕಡಿಮೆನೇ ತೊಗೊಂಡ್ರೂ ಆಗುತ್ತೆ. ನಾನಿಲ್ಲಿ ಮೀಡಿಯಮ್ ಖಾರ ಇರೋಂಥ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಯಾಕೆಂದರೆ ಖಾರ ಕೂಡ ಒದಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ ಈ ಥರ ಬಿಡಿಸ್ಕೊಂಬಿಟ್ಟು ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು,
ನಾವಿಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆ ಮೆಣಸು ಎರಡನ್ನೂ ಹಾಕಿಬಿಟ್ಟು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ. ನೋಡಿ ನಾನು ನೀರೇ ಹಾಕಿಲ್ಲ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಟೊಮೊಟೊ, ಹಸಿ ಕೊತ್ತಂಬರಿ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಇಲ್ಲಿ ನಾನು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ, ಅದ್ರ ಜೊತೆ ನಾಟಿ ಟೊಮೊಟೊನೂ ತೊಗೊಂಡಿದ್ದೀನಿ, ಅಂದರೆ ಹುಳಿಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಇದನ್ನು ಮತ್ತೊಂದು ಸತಿ ರುಬ್ಕೊಳ್ಳೋಣ. ಇಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಟೊಮೊಟೊ ಹಸಿಮೆಣ್ಸಿನ್ಕಾಯಿನೇ ನೀರಲ್ಲಿ ಬೆಂದಿರೋದ್ರಿಂದ ನೋಡಿ ನೀರು ಹಾಕ್ದೇ ಎಷ್ಟು ನುಣ್ಣಗೆ ರುಬ್ಕೊಂಡಿದೆ. ಈ ಥರ ರುಬ್ಬಿ ನಾವು ಸ್ಟೋರ್ ಮಾಡಿಕೊಂಡ್ರೆ ರೊಟ್ಟಿಗೆ ಚಪಾತಿಗೆಲ್ಲ ಈ ಖಾರನ ನಾವು ಯೂಸ್ ಮಾಡ್ಕೋಬೋದು. ತುಪ್ಪ ಮೊಸರು ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೂ ಕಾಂಬಿನೇಷನ್ನು. ನಾನು ಈ ಥರ ಖಾರನ ತುಂಬ ಮಾಡಿಟ್ಕೊಂಡ್ಬಿಡ್ತೀನಿ, ರೊಟ್ಟಿಗೆ ಯೂಸ್ ಮಾಡ್ಕೊತೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋದಕ್ಕೆ ಆನಿಯನ್ನು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಹಸಿ ತೆಂಗಿನಕಾಯಿ ತುರಿ, ಇಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕಾದ ಮೇಲೆ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, ಬೆಳ್ಳುಳ್ಳಿ, ಉಪ್ಸಾರು, ಬಸ್ಸಾರು, ಮೊಸಪ್ಪು ಅನ್ನೋದಕ್ಕೆಲ್ಲ ಬೆಳ್ಳುಳ್ಳಿ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದು ಫ್ಲೇವರೇ ಚೆಂದ. ಆ ಫ್ಲೇವರಿಂದ ಒಗ್ಗರಣೆ ಹಾಕಿದ್ರೆ ಎಷ್ಟು ಗಮ್ ಅಂತ ಇರುತ್ತೆ. ಇವಾಗ ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕಿ ಈರುಳ್ಳಿನೂ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಸ್ವಲ್ಪ ಉಪ್ಪು ಹಾಕ್ತೀನಿ, ಕಾಳಿಗೆ ನಾನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈ ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ಎಣ್ಣೆನಲ್ಲೇ ಬಾಡಿಸಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಪ್ಲೀಸ್, ನಾನೀಗಷ್ಟೇ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಸಮ್ಮು ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಏನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ಕಾಳನ್ನು ಹಾಕ್ತಾಯಿದ್ದೀನಿ, ಸೊಪ್ಪು ಮತ್ತು ಕಾಳನ್ನು ಎರಡನ್ನೂ ಹಾಕ್ತಾಯಿದ್ದೀನಿ. ಇವಾಗ ಇದು ನೀರು ಏನಿದೆ ಕಾಳು ಸೊಪ್ಪು ಅದು ಹಿಂಗೋವರೆಗೂ ಒಂದು 2 ಸೆಕೆಂಡ್ಸ್ ಉರಿಬೇಕಷ್ಟೆ. ಅದು ನೀರು ಹಾಕಿದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಅದು ಚೂರು ಡ್ರೈ ಆಗೋವರೆಗೂ, ನೀರಿನಂಶ ಹೋಗೋವರೆಗೂ ನಾನು ಹುರ್ಕೊತಾ ಇದ್ದೀನಿ. ನೋಡಿ ಆಗಿದೆ. ಇವಾಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಹಾಕ್ಬಿಟ್ಟು ಸೆಕೆಂಡ್ಸ್ ಹುರಿದ್ಬಿಟ್ರೆ ಸಾಕು, ಏಕೆಂದರೆ ಹಸಿ ಕಾಯಿ ತುರಿ ಅಲ್ವಾ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಒಗ್ಗರಣೆಲ್ಲ 1 ಸೆಕೆಂಡ್ಸ್ ಹುರಿದ್ಬಿಟ್ರೆ ಪಲ್ಯ ರೆಡಿಯಾಗಿದೆ. ನೋಡಿ ಉದುರಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ನಾನಿಲ್ಲಿ ರೆಡಿ ಮಾಡ್ಕೊತಾನೆ ಅನ್ನ ಸಾಂಬಾರಿಗೆಲ್ಲ ಅನ್ನ ಮುದ್ದೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರಸ ಇದೆಯಲ್ಲ, ಆ ರಸನ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ರಸಕ್ಕೆ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಹಾಲನ್ನು ಹಾಕುವಾಗ ನಾವು ಖಾರ ಮಿಕ್ಸ್ ಮಾಡೋಕ್ಕಾಗಲ್ಲ, ಹಾಲು ಹೊಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದು ಕುದ್ದ ಮೇಲೆ ನಾವು ಸ್ವಲ್ಪ ಖಾರದ ನೀರನ್ನು ಹಾಕ್ಕೊತೀನಿ. ನೋಡಿ ಇದು ಆಲ್ಮೋಸ್ಟು ಆಗಿದೆ.
ಇವಾಗ ಕುದ್ದಿದೆ ಇದು. ಇವಾಗ ನಾವು ರುಬ್ಬಿಟ್ಕೊಂಡಿರೋಂಥ ಖಾರನ ಮಿಕ್ಸಿಯಿಂದ ನಾನು ಸ್ವಲ್ಪ ತೆಗೆದಿಕ್ತಾ ಇದ್ದೀನಿ. ಅದು ತೆಗೆದಿಕ್ಕಿದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ನಾನು ನೀರು ತೆಗೆದಿಟ್ಕೊಂಡಿದ್ದೀನಲ್ವ, ಆ ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತೊಳೆದು ನಾನು ಈ ಹಾಲಿಗೆ ಹಾಕ್ಕೊತೀನಿ. ಇವಾಗ ನೋಡಿ ಹಾಲು ಕುದೀತಾ ಇದೆ, ಸಾಕು, ಆಫ್ ಮಾಡಿಬಿಡೋಣ. ಕುದೀತಾ ಇರುವಾಗ ಹಾಕಿದ್ರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಲು ಹಾಕಿದ ಆಫ್ ಮಾಡಿದ ತಕ್ಷಣ ನಾವು ಇದೇನಿದೆ ಜಾರದ್ದು ತೊಳೆದ್ಬಿಟ್ಟು ಒಂದು ಸ್ವಲ್ಪ ಅದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಖಾರ ಮಿಕ್ಸಿದ್ದೀನಿ. ಅದ್ರ ಜೊತೆಗೆ ಆ ರಸನ ಹಾಕಿಬಿಟ್ಟು ನಾನು ಹಾಕಿಟ್ಬಿಡ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡಿರೋದ್ರಿಂದ ಅದೇನು ಹಾಲು ಹೊಡಿಯಲ್ಲ. ಇವಾಗ ಬಿಸಿ ಇದ್ದಾಗೆ ನಾವು ಬಡಿಸ್ಕೊಂಬಿಡ್ಬೋದು. ನೋಡಿ ಅಷ್ಟೇ, ಸಾಂಬಾರಾಗಿದೆ. ರುಚಿಯಾದ ಅವರೆಕಾಳು ಸಬ್ಬಸಿಗೆ ಸೊಪ್ಪಿನ ಉಪ್ಪಿಟ್ಟು.